ಕಳಿಸಿ ಬಂದದ್ದು ಕಣವ. ನಾನು ಲಿವರ್ನೇ ಕೊಡ್ತೀನಿ ಅಂತವ ಕರೆಸ್ಕೊಂಡ್ರು ಕಣಪ್ಪ. ನನ್ನ ಮಗಳು ಸಂಜೆ ಮಾಡಿ ಕಳಿಸ್ಕೊಟ್ಟು ಇಲ್ಲಿ ಬಲಿ ಕೊಟ್ರು. ಪತ್ತಿಗೆ ಬೆಂಕಿ ಹಚ್ಚಿ ಕೊಂದ ಪತಿ. ಹೌದು, ಪತಿ ಪತ್ನಿ ನಡುವಿನ ಜಗಳ ವಿಕೋಪಕ್ಕೆ ತಿರುಗಿ ಪತಿಯೇ ಪತ್ನಿಯನ್ನ ಕೊಲೆ ಮಾಡಿ ಪೆಟ್ರೋಲ್ ಸುರಿದು ಸುಟ್ಟು ಹಾಕಿರುವ ಘಟನೆ ದಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಇದು ತಡವಾಗಿ ಬೆಳಕಿಗೆ ಬಂದಿದೆ. ದಾಬಸ್ಪೇಟೆ ಪಟ್ಟಣದ ವೀರಸಾಗರ ರಸ್ತೆಯಲ್ಲಿರುವ ರೇಣುಕಾ ಬಾರ್ ಸಮೀಪ ಮನೆಯಲ್ಲಿ ಈ ಘಟನೆ ನಡೆದಿದ್ದು, ಹಾಸನ ಜಿಲ್ಲೆಯ ಒಳನರಸೀಪುರ ತಾಲೂಕಿನ ಮಾವಿನಕೆರೆ ಗ್ರಾಮದ ಮಹಿಳೆ ಕಾವ್ಯ 28 ವರ್ಷ ಕೊಲೆಯಾದ ಮಹಿಳೆ. ಹಾಸನ ಜಿಲ್ಲೆಯ ಹಾಲೂರು ತಾಲೂಕಿನ ಮಣಿಪುರ ಗ್ರಾಮದ ನಿವಾಸಿ ಶಿವಾನಂದ್ ಅಲಿಯಾಸ್ ದಿಲೀಪ್ 34 ವರ್ಷ ಕೊಲೆ ಮಾಡಿದ ಆರೋಪಿ. 7 ವರ್ಷಗಳ ಹಿಂದೆ ಕಾವ್ಯ ಮತ್ತು ಶಿವಾನಂದ್ ಮದುವೆಯಾಗಿದ್ದು, ಆರೋಪಿ ಸೋಂಪುರ ಕೈಗಾರಿಕಾ ಪ್ರದೇಶದಲ್ಲಿರುವ TDPS ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ. 5 ವರ್ಷಗಳಿಂದ ಪಟ್ಟಣದಲ್ಲೇ ಗಂಡ ಹೆಂಡತಿ ಮಕ್ಕಳು ಬಾಡಿಗೆ ಮನೆಯಲ್ಲಿ ವಾಸವಿದ್ದರು. 5 ವರ್ಷಗಳಿಂದ ಅನ್ಯೋನ್ಯವಾಗಿ ಜೀವನ ನಡೆಸುತ್ತಿದ್ದ ಕಾವ್ಯ ಮತ್ತು ಶಿವಾನಂದ್ ನಡುವೆ ಇತ್ತೀಚೆಗಷ್ಟೇ ಕಲಹ ಉಂಟಾಗಿ ಆಗಾಗ ಜಗಳವಾಗುತ್ತಿತ್ತು. ಆಗಸ್ಟ್ 17ರ ಮಧ್ಯಾಹ್ನ ಇಬ್ಬರ ನಡುವೆ ಜಗಳ ವಿಕೋಪಕ್ಕೆ ತಿರುಗಿ ಹೆಂಡತಿಯನ್ನ ಸಾಯಿಸಿದ್ದು, ನಂತರ ಮನೆಯಲ್ಲೇ ಇದ್ದ ಬಚ್ಚಲ ಮನೆಯಲ್ಲಿ ಪೆಟ್ರೋಲ್ ಮತ್ತು ಕೆಮಿಕಲ್ ಸುರಿದು ಬೆಂಕಿಯನ್ನ ಇಟ್ಟಿದ್ದಾನೆ ತನ್ನ ಪತಿ. ಘಟನೆ ನಡೆಯುವುದಕ್ಕೆ ಮುನ್ನ ಆಗಸ್ಟ್ 17ರಂದು ಕಾವ್ಯಾಳ ಜೊತೆ ಆಕೆಯ ಅಕ್ಕ ಫೋನ್ನಲ್ಲಿ ಮಾತನಾಡಿದ್ದಾರೆ. ಮಧ್ಯಾಹ್ನ ಕಾವ್ಯಾಳಿಗೆ ಹಲವು ಬಾರಿ ಫೋನ್ ಮಾಡಿದಾಗ ಆಕೆಯ ಮೊಬೈಲ್ ಫೋನ್ ಸ್ವಿಚ್ ಆಫ್ ಬಂದಿದ್ದು, ನಂತರ ಆರೋಪಿಗೆ ಕರೆ ಮಾಡಿ ವಿಚಾರಿಸಿದಾಗ ನಿಮ್ಮ ತಂಗಿ ನಿಮ್ಮ ಅಪ್ಪನ ಮನೆಗೆ ಹೋಗುತ್ತೇನೆಂದು ಹೇಳಿದಳು, ನಾನೇ ಬಸ್ ಹತ್ತಿಸಿ ಕಳಿಸಿದ್ದೇನೆ ಎಂದಿದ್ದಾನೆ. ತಾಯಿ ಮನೆಗೆ ಹೋಗದಿದ್ದಾಗ ಮತ್ತೊಮ್ಮೆ ಆರೋಪಿಗೆ ಕರೆ ಮಾಡಿದಾಗ ಆತ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನೆ. ಇದರಿಂದ ಅನುಮಾನಗೊಂಡ ಕಾವ್ಯಾಳ ಕುಟುಂಬಸ್ಥರು ಆಗಸ್ಟ್ 19ರಂದು ಬೆಳಗ್ಗೆ ಮನೆಗೆ ಬಂದು ನೋಡಿದಾಗ ಮನೆಯ ಬಚ್ಚಲ ಮನೆಯಲ್ಲಿ ಮೃತದೇಹ ಸುಟ್ಟು ಕರಕಲಾಗಿರುವುದು ಬೆಳಕಿಗೆ ಬಂದಿದೆ. ಕಾವ್ಯಾಳ ಕುಟುಂಬಸ್ಥರು ತಕ್ಷಣ 112 ಪೊಲೀಸರಿಗೆ ಮಾಹಿತಿ ನೀಡಿದ್ದು, ತಕ್ಷಣ ಪೊಲೀಸರು ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ CK ಬಾಬಾ ಭೇಟಿ ನೀಡಿ ಪರಿಶೀಲಿಸಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಪತಿಯೇ ಈಕೆಯನ್ನ ಕೊಲೆ ಮಾಡಿರುವುದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ. ದೇಹ ಪೂರ್ಣ ಸುಟ್ಟಿದ್ದು ಆರೋಪಿಯನ್ನ ವಿಚಾರಣೆಗೊಳಪಡಿಸುತ್ತೇವೆ ಎಂದರು. ಯಾವಾಗಿದೆ ಏನಂತ ಇವತ್ತು ಬೆಳಿಗ್ಗೆ ನಮಗೆ 112 ಕಾಲ್ ಸ್ಟೇಷನ್ಗೆ ಕಾಲ್ ಬಂದಾಗ ನಮ್ಮ ದಾಬಸ್ಪೇಟ್ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದು ಆ ಪ್ರಕಾರ ಇಲ್ಲಿ ವಿಸಿಟ್ ಮಾಡಿದ್ದಾಗಿದೆ. ಇಲ್ಲಿ ಮನೆಯಲ್ಲಿ ಹಾಸನ ಜಿಲ್ಲೆ ಮೂಲ ಆಲೂರು ಇವರೆಲ್ಲ ಅಲ್ಲಿಯವರು ಜನ ಇಲ್ಲಿ ಬಂದು ಇಲ್ಲಿ ಒಬ್ಬ ಆಕೆಗೆ ಹಸ್ಬೆಂಡ್ ಯಾರು ಇದ್ದಾರೆ ಅವರು ಕೆಲಸ ಮಾಡ್ತಿದ್ರು ಒಂದು ಕಂಪ್ನಿಯಲ್ಲಿ, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದಾರೆ, ಅಲ್ಲಿ ಕೆಲಸ ಮಾಡ್ತಿದ್ರು. ಒಂದು 6 ಮಂತ್ಸ್ ಬ್ಯಾಕ್ ಅವರು ಟರ್ಮಿನೇಟ್ ಆಗಿದ್ದಾರೆ. ಅವರು ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡು ಹೆಲ್ತ್ ರೀಸನ್ಗೋಸ್ಕರ ತಗೊಂಡು ಮನೇಲಿ ಇರ್ತಿದ್ರು. ಅವರ ಹೆಂಡತಿ ಕಾವ್ಯ ಅಂತ ಏನು ಈಗ ಡಿಸೀಸ್ಡ್ ಇದ್ದಾರೆ ಅವರು ಅವ್ರ ಜೊತೆಗೆ ಇರ್ತಿದ್ರು. 2 ಮಕ್ಕಳಿದ್ದಾರೆ ಅವ್ರಿಗೆ. ಸೊ ಇಬ್ಬರು ಮಧ್ಯೆ ಒಂದಿಷ್ಟು ಡಿಫ್ರೆನ್ಸಸ್ ಇತ್ತು. ಅದಕ್ಕೆ ಅವರು ಸ್ವಲ್ಪ ದಿವಸ ಹಿಂದೆ ಅವರು ಈ ಹೆಲ್ತ್ ರೀಸನ್ ಏನು ಇದೆ ಅಂದ್ಕೊಂಡ್ಬಿಟ್ಟು ಅವರು ಕಾವ್ಯ ಮತ್ತು ಅವ್ರ ಮಕ್ಕಳೆಲ್ಲ ಆ ಕಡೆ ಹಾಸನಗಲ್ಲೇ ಅಲ್ಲೇ ಇದ್ದರು. ರೀಸೆಂಟಾಗಿ ರಿಟರ್ನ್ ಬರ್ತಾರೆ. ಬಂದುಬಿಟ್ಟು ಸ್ವಲ್ಪ ಇಬ್ಬರ ಮಧ್ಯೆ ಡಿಫ್ರೆನ್ಸಸ್ ಇದೆ, ಜಗಳ ಆಗ್ತಾಯಿದೆ. ಬಹುಶಃ ಇವರು ಹೆಲ್ತ್ ರೀಸನ್ಗೆ ಅದಕ್ಕೆ ಏನೋ ಇಬ್ಬರು ಇರ್ಬೋದು. ಆ ರೀಸನ್ಸು ಜೊತೆಗೆ ಡ್ರಿಂಕ್ಸು ಮಾಡ್ತಿರೋಂಥ ಒಂದು ಏನು ಇದು ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಲಿವರ್ ಇಶ್ಯೂಸು ಅದೆಲ್ಲ ಅಂತ ಇದು ಕನ್ಫರ್ಮೇಷನ್ ಇದು ಇಯರ್ಸ್ ಹೇಳಿರೋದು ಇಲ್ಲಿವರೆಗೆ. ಸೊ ಆ ಬೇಸಿಸ್ ಮೇಲೆ ಇವರು ಮನೆಯಲ್ಲೇ ಇರ್ತಿದ್ರು. ಸೊ ನಮಗೆ ಈ ಫೋನ್ ಮುಖಾಂತರ ಬಂದಾಗ ಇಲ್ಲಿ ನೋಡಿದ್ದಾಗಿ ಇಲ್ಲಿ ಒಳಗಡೆ ಬಾತ್ರೂಮ್ ಒಳಗಡೆ ಇವ್ರದ್ದು ಬಾಡಿಯನ್ನು ಬರ್ನ್ ಮಾಡಿದ್ದು ನಮಗೆ ಕಂಡು ಬಂದಿದ್ದಿದೆ. ಆ ಪ್ರಕಾರ ಪೊಲೀಸ್ ಸ್ಟೇಷನ್ ಇದರಲ್ಲಿ ಮರ್ಡರ್ ಕೇಸನ್ನು ನಾವೀಗ ರಿಜಿಸ್ಟರ್ ಮಾಡ್ತಾಯಿದ್ದೀವಿ. ಮಾಡಿ ಫರ್ದರ್ ತನಿಖೆಯನ್ನು ಕಂಟಿನ್ಯೂ ಮಾಡ್ತೀವಿ. ಮೇಲ್ನೋಟಕ್ಕೆ ಕ್ಲಿಯರಾಗಿ ಅವರ ಹಸ್ಬೆಂಡು ಮಾಡಿರೋದು ಅಂತ ನಮಗೆ ಗೊತ್ತಾಗಿದ್ದಿದೆ. ಆ ಪ್ರಕಾರ ಸೆಕ್ಯೂರ್ ಮಾಡಿದ್ದೀವಿ ಅವ್ರಿಗೂ ಕೂಡ. ಆಮೇಲೆ ಇನ್ನೂ ಫರ್ದರ್ ಯಾಕೆ ಇದು ಮಾಡಿದ್ರು ಏನು ಅಂತ ತಿಳ್ಕೊಂಡ್ಬಿಟ್ಟು ತನಿಖೆ ನಮ್ಗೆ ಗೊತ್ತಾಗುತ್ತೆ. ಆ ಪ್ರಕಾರ ಅದನ್ನು ಫರ್ದರ್ ನಾವು ಸರ್ ಎಷ್ಟು ದಿನ ಆಗಿರ್ಬೋದು ಇದಾಗಿ? ಇದು ಶನಿವಾರ ಮತ್ತು ರವಿವಾರ ಮಧ್ಯೆ ಆಗಿದ್ದಿದೆ. ಯಾಕೆಂತಂದರೆ ಅವರ ರಿಲೇಟಿವ್ಸ್ಗೆ ಸಿಸ್ಟರ್ಗೆ ನಾನು ಮಾತಾಡಿದಾಗ ಅವರು ಹೇಳ್ತಾ ಇದ್ದಾರೆ ಅವರು ನಿನ್ನೆ ಶನಿವಾರ ಲಾಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಗಿತ್ತು ಅವ್ರಿಗೆ. ಆ ಪ್ರಕಾರ ಮಾತಾಡಿದರು. ಅದಾದ ನಂತರ ಅವರು ಕಂಪ್ಲೀಟ್ ಬ್ಲ್ಯಾಂಕ್ ಔಟ್ ಇದ್ದಾರೆ, ಅಲ್ಲೂ ಬಂದಿಲ್ಲ. ಫೋನ್ ಕಾಲ್ಗೆ ಅವರು ಹಸ್ಬೆಂಡ್ ಇವರು ಭಾವನ್ಗೆ ಮಾತಾಡಿದಾಗ ಅವರು ಮನೆಗೆ ಬಿಟ್ಟಿದ್ದೀನಿ, ಊರಿಗೆ ಬಂದಿದ್ದಾರೆ, ಹಾಗೆ ಹೀಗೆ ಅಂತ ಸ್ಟೋರಿ ಹೇಳಿದ್ದಾರೆ. ಅದಾದ ನಂತರ ಈ ನಿನ್ನೆವರೆಗೂ ಅವರು ಕಾಯ್ದಿದ್ದಾರೆ. ಅದಕ್ಕೆ ಬೆಳಿಗ್ಗೆ ಇವತ್ತು ಏನಾಗಿದೆ ಎಕ್ಸಾಕ್ಟ್ ನೋಡೋಕ್ಕೆ ಅಂತ ತಿಳ್ಕೊಂಡ್ಬಿಟ್ಟು ಅವರು ಅವರಾಗೆ ಬಂದಿದ್ದಾರೆ. ಆವಾಗ ಇದು ಆ ಘಟನೆ ಕೂಡ ಈಗ ಆಗಿರೋದ್ರ ಬಗ್ಗೆ ಅವ್ರಿಗೆ ತಿಳಿದು ಬಂದಿದೆ. ಸೊ ಫರ್ದರ್ ಈಗ ನಾವು ಅದನ್ನು ಕೇಸನ್ನು ಪ್ರಕರಣ ದಾಖಲೆ ಮಾಡ್ತೀವಿ. ಮಾಡಿಬಿಟ್ಟು ನಮ್ಮ ಅಧಿಕಾರಿಗಳು ಅದನ್ನು ಪ್ರಕರಣ ತನಿಖೆ ಕಂಟಿನ್ಯೂ ಮಾಡ್ತಾರೆ. ಫರ್ದರ್ ಸರ್ ಬಾಡಿ ಫುಲ್ ಬರ್ಟ್ ಆಗಿದೆ, ಯಾವ ರೀತಿ ಪೆಟ್ರೋಲ್ ಏನಾದ್ರು ಹೋಗಿದಿರ್ಬೋದು ಅದೆಲ್ಲ ನೋಡ್ತಾ ಇದ್ದೀವಿ. ಈಗ ನಮ್ಮ ಸ್ವಲ್ಪ ಆಫೀಸರ್ಸ್ ಇದ್ದಾರೆ, ಅದನ್ನು ಆಗಿದೆ. ಆಬ್ವಿಯಸ್ಲಿ ಅದರೊಳಗಡೆ ಒಂದು ಏನಾದರೂ ಫ್ಯೂಲ್ ಹಾಕಿಬಿಟ್ಟೇ ಅದನ್ನು ಅವ್ನು ಮಾಡಿದ್ದಾನೆ.
ಕೆಲವೊಂದು ಸಲ ಇದು ಏನೇನು ಐಟಮ್ಸ್ ಇದೆ ಅದನ್ನು ಚೆಕ್ ಮಾಡ್ತೀವಿ. ಇವಾಗಿದ್ದಾರೆ ಅವರು ಇನ್ನೂ ನೋಡ್ಕೊಂಡ್ಬಿಟ್ಟು ಫರ್ದರ್ ತನಿಖೆಯಲ್ಲಿ ಗೊತ್ತಾಗುತ್ತೆ. ಸೊ ಪ್ರಾಸೆಸ್ ಎಲ್ಲ ಬರ್ತಾರೆ, ಬಂದ ನಂತರ ಫರ್ದರ್ ಏನು ಐಟಮ್ಸ್ ಯೂಸ್ ಮಾಡಿದರೆ ಯಾವಾಗ ಎಕ್ಸಾಕ್ಟ್ ಏನಾಗಿದೆ ನಮಗೆ ಎಕ್ಸ್ಪರ್ಟ್ ಒಪಿನಿಯನ್ ಕೂಡ ನಾವು ಕೇಳಬೇಕಾಗುತ್ತೆ. ಆ ಪ್ರಕಾರ ನೋಡಿಬಿಟ್ಟು ಫರ್ದರ್ ತನಿಖೆ ಮಾಡ್ತೀವಿ. ಇನ್ನು ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಜಗದೀಶ್ ಕೆಎಸ್, ಇನ್ಸ್ಪೆಕ್ಟರ್ಗಳಾದ ರಾಜು, ರಂಜನ್ ಕುಮಾರ್, ಪಿಎಸ್ಐ ವಿಜಯ್ ಕುಮಾರಿ ಪರಿಶೀಲನೆ ನಡೆಸಿದರು. ಘಟನೆಗೆ ಸಂಬಂಧಿಸಿದಂತೆ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಶ್ರೀಧರ್ ಜೊತೆ ಕೆಕೆನೂರ್ ರಾಮ್, ಕದಂಬ ಖಡ್ಗ ನ್ಯೂಸ್, ದಾಬಸ್ಪೇಟೆ.